ಸಹೋದರ ಸಹೋದರಿಯರೇ, ನಾವು ಅನೇಕ ಸರ್ತಿ ಜನರ ಜೊತೆ ಮಾತಾಡುವಾಗ ನಮ್ಮ ಡಿಸ್ಕಷನಲ್ಲಿ ಬರುತ್ತೇನೆಂದರೆ ನಾವು ನೀತಿವಂತರಾಗಿರಬೇಕು. ನಾವು ನೀತಿವಂತರಾದರೆ ನಮಗೆ ಮೋಕ್ಷ ಸಿಗುತ್ತೆ. ನಾವು ನೀತಿವಂತರಾದರೆ ನಾವು ಸ್ವರ್ಗಕ್ಕೆ ಸೇರ್ತೇವೆ. ಅದಕ್ಕೆ ನಾವು ನೀತಿವಂತರಾಗಲೇಬೇಕು. ನೀತಿವಂತರಾಗಬೇಕಾದ್ರೆ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಓಕೆ ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು ಅಂತ ಏನೆಲ್ಲ ಸಂಗತಿಗಳು ನಮಗೆ ನಮ್ಮ ಫ್ರೆಂಡ್ಸು, ನಮ್ಮ ಕಲೀಗ್ಸ್, ನಮ್ಮ ನೇಬರ್ಸ್ ಹೇಳ್ತಾರೆ. ಆದರೆ ಪ್ರಿಯರೇ, ದೇವರ ವಾಕ್ಯನೂ ನೀತಿವಂತರ ಬಗ್ಗೆ ಮಾತಾಡುತ್ತೆ. ದೇವರ ವಾಕ್ಯ ದಿನನಿತ್ಯಕ್ಕೆ ನಮಗೆ ಅದು ಬೋಧನೆ ಮಾಡುತ್ತೆ ಮತ್ತು ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತದೆ. ಅದಕ್ಕೆ ಈ ಪ್ರೋಗ್ರಾಮ್ ನೋಡುವವರು ಇವತ್ತು ನಾನು ಕೇಳ್ಕೊಳ್ತಾನೆ ಅಂದರೆ, ಈ ವಾಕ್ಯವನ್ನು ನಾವು ಧ್ಯಾನವಾಗಿ ಕೇಳಿದರೆ, ಧ್ಯಾನ ಮಾಡಿದರೆ ಈ ವಾಕ್ಯ ಮೇಲೆ ನಮಗೆ ಎಂಥ ದೊಡ್ಡ ಆಶೀರ್ವಾದ ಇದೆ. ದೇವರ ವಾಕ್ಯದಲ್ಲಿ ನೀತಿ ಅಂದರೆ ಏನು, ನೀತಿವಂತರ ಆಶೀರ್ವಾದಗಳು ಏನು ಅಂತ ವಾಕ್ಯದಲ್ಲಿ ಬರೆದಿದೆ. ಅದನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ನಿಮ್ಮ ಸನ್ನಿಧಿಯಲ್ಲಿ ಬರ್ತೇವೆ ಕರ್ತನೆ, ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ಇವತ್ತು ನಮ್ಮ ಮನೆಗೆ ನಿಮ್ಮ ವಾಕ್ಯ ಧಾರಾಳವಾಗಿ ಬರ್ತಾ ಇದೆ. ನಾವು ಕೂತ ಕಡೆಯಲ್ಲೇ ವಾಕ್ಯ ಕೇಳ್ತಾ ಇದ್ದೇವೆ. ಅದಕ್ಕೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಬರೀ ಒಂದು ಒಳ್ಳೆ ಸಂದೇಶ ಆಗದೆ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ ಕರ್ತನೆ. ಸ್ವಾಮಿ, ನಮ್ಮ ಹತ್ರ ಮಾತಾಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ, ಆಮೇನ್. ಪ್ರಿಯರೇ, ನಾವು ನೀತಿವಂತರ ಬಗ್ಗೆ ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಒಂದು ವಚನ ಹೀಗೆ ಇದೆ ಅಂದರೆ, 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳ್ತದೆ ಅಂದರೆ, ಇಫ್ ಎನಿ ಒನ್ ಈಸ್ ಇನ್ ಕ್ರೈಸ್ಟ್ ಹಿ ಈಸ್ ಅ ನ್ಯೂ ಕ್ರಿಯೇಷನ್. ದೇರ್ಫೋರ್ ಇಫ್ ಎನಿ ಮ್ಯಾನ್ ಬಿ ಇನ್ ಕ್ರೈಸ್ಟ್ ಹಿ ಈಸ್ ಅ ನ್ಯೂ ಕ್ರಿಯೇಚರ್. ಓಲ್ಡ್ ಥಿಂಗ್ಸ್ ಆರ್ ಪಾಸ್ಡ್ ಅವೇ, ಬಿಹೋಲ್ಡ್ ಆಲ್ ಥಿಂಗ್ಸ್ ಬಿಕಮ್ ನ್ಯೂ. ನಾವು ಸ್ವಾಮಿ ಹತ್ರ ಬಂದಾಗ ನಾವು ಹೊಸ ಸೃಷ್ಟಿಯಾಗ್ತವೆ, ಹಳೆ ಸಂಗತಿಗಳೆಲ್ಲ ಹೊರಟು ಹೋಗ್ಬಿಡುತ್ತೆ. ಅದಕ್ಕೆ ನೀತಿವಂತನಿಗೆ ಏನು ಸಂಬಂಧ? ನೀತಿ ಅಂದರೆ ವಿ ಹ್ಯಾವ್ ಟು ಕಮ್ ಟು ದ ಮಾರ್ಕ್ ವೇರ್ ಗಾಡ್ ಹ್ಯಾಸ್ ಕೆಪ್ಟ್ ಫಾರ್ ಅಸ್. ದೇವರು ಕೆಲವೊಂದು ನಿಯಮಗಳು ಮಾಡಿದರು. ಮೋಶೆ ಬೆಟ್ಟಕ್ಕೆ ಹೋಗಿ 10 ಕಮಾಂಡ್ಮೆಂಟ್ಸ್ ಅಂತ ತೊಗೊಂಡು ಬಂದ. ಅಷ್ಟೇ ಅಲ್ಲ, ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದರೆ ಎಷ್ಟೊಂದು ಆಜ್ಞೆಗಳು ದೇವರು ಕೊಟ್ಟಿದ್ದಾರೆ ಮನುಷ್ಯರಿಗೆ. ನೀತಿವಂತನೇನು ಮಾಡಬೇಕೆಂದರೆ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡಿಬೇಕು. ನೀತಿವಂತ ಯಾರಂತ ಹೇಳಿದರೆ, ನಾನೊಂದು ಪಟ್ಟಿ ಮಾಡಿದ್ದಾನೆ. ಹಿ ಶುಡ್ ಬಿ ಗುಡ್, ಹಿ ಶುಡ್ ಬಿ ವರ್ಚುವಸ್, ಹಿ ಶುಡ್ ಬಿ ಅಪ್ರೈಟ್, ಹಿ ಶುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್, ಹಿ ಶುಡ್ ಬಿ ಬ್ಲೇಮ್ಲೆಸ್, ಹಿ ಶುಡ್ ಬಿ ಸಿನ್ಲೆಸ್, ಹಿ ಶುಡ್ ಬಿ ಆನರೇಬಲ್, ಹಿ ಶುಡ್ ಬಿ ಹಾನೆಸ್ಟ್, ಹಿ ಶುಡ್ ಫಿಯರ್ ದ ಲಾರ್ಡ್, ಹಿ ಶುಡ್ ಕೀಪ್ ಆಲ್ ದ ಲಾಸ್ ಆಫ್ ದ ಬೈಬಲ್. ಇದೆಲ್ಲ ಇಷ್ಟೊಂದು ಪಟ್ಟಿಗಳಿದೆ. ಅದರಲ್ಲಿ ಒಂದು ಪಟ್ಟಿ ನೋಡ್ತವೇನೆಂದರೆ, ಎಲ್ಲ ಧರ್ಮಶಾಸ್ತ್ರವನ್ನು ಎಲ್ಲವನ್ನು ಅವನು ಇಡಬೇಕಂತೆ. ಹಿ ಹ್ಯಾಸ್ ಟು ಒಬೇ ಆಲ್ ದ ಲಾಸ್. ನಾನು ಕೆಲವು ದಿನಗಳ ಹಿಂದೆ ಯಾಜಕ ಕಾಂಡವನ್ನು ಓದ್ತಾ ಇದ್ದೆ. ಅದನ್ನು ಓದುವಾಗ ಐ ವಾಸ್ ಥಿಂಕಿಂಗ್, ಓ ಗಾಡ್, ಐ ಥ್ಯಾಂಕ್ ಯು, ಐ ಆಮ್ ನಾಟ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್. ನಾನು ಹಳೆ ಒಡಂಬಡಿಕೆಯಲ್ಲಿ ಇಲ್ಲ. ಸ್ತೋತ್ರ ಸ್ವಾಮಿ. ಯಾಕೆಂದರೆ ಹಳೆ ಒಡಂಬಡಿಕೆಯ ನಿಯಮಗಳು, ಲಾಸ್ಗಳನ್ನು ಇಡಬೇಕಾದ್ರೆ ಇಷ್ಟು ಕಷ್ಟ. ಆದರೆ ಜನರು ಪಾಪ ಮಾಡಿದ್ರು. ಅವ್ರು ಏನು ಮಾಡ್ತಿದ್ರು ಅಂದರೆ, ಅವರು ಯಜ್ಞವನ್ನು ತಗೊಂಡೋಗಿ ಮಹಾಯಾಜಕನಿಗೆ ಕೊಡ್ತಿದ್ರು. ಆ ಮಹಾಯಾಜಕನು ಆ ಯಜ್ಞವನ್ನು ದೆ ವಾಸ್ ಸಿನ್ ಆಫರಿಂಗ್, ದೆ ವಾಸ್ ಬರ್ಂಟ್ ಆಫರಿಂಗ್, ದೆ ವಾಸ್ ಗ್ರೇನ್ ಆಫರಿಂಗ್, ದೆ ವಾಸ್ ವೇವ್ ಆಫರಿಂಗ್, ಇಷ್ಟು ಬೇರೆ ಬೇರೆ ಥರದ ಯಜ್ಞಗಳಿದೆ. ಅದನ್ನು ಇವರು ಮಾಡಬೇಕು. ಇಲ್ಲದ್ರೆ ಅಷ್ಟು ಮಾಡಿದರೂ ಸಹ ಯಾವುದೇ ಪ್ರಾಣಿ ತಗೊಂಡೋಗಿ ಯಾಜಕನಿಗೆ ಕೊಟ್ಟು ಅವನದನ್ನು ಆಫರ್ ಮಾಡಿದ್ರು, ಪಾಪ ಮಾತ್ರ ತೊಳೆಯಲ್ಪಡ್ತಾ ಇರಲಿಲ್ಲ, ಪಾಪ ಮಾತ್ರ ಮುಚ್ಚಲ್ಪಡ್ತಿತ್ತು. ಇದು ಹಳೆ ಒಡಂಬಡಿಕೆಯಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ನೀತಿವಂತರಾಗಿ ಬದುಕೋದು ಅಸಾಧ್ಯ ಅನ್ನಿಸ್ತಾ ಇತ್ತು ನನಗೆ. ಯಾಕೆಂದರೆ ಪ್ರತಿಯೊಂದು ಒಂದು ಆಜ್ಞೆ ನಾವು ಮೀರಿದರೆ ಎಲ್ಲ ಆಜ್ಞೆ ನಾವು ಮೀರಿದಂಗೆ. ಹೌ ಕ್ಯಾನ್ ಯು ಲೀವ್ ಲೈಕ್ ದ್ಯಾಟ್? ಬಟ್ ಇವತ್ತು ನಾನು ಎಷ್ಟು ಭಾಗ್ಯಶಾಲಿಯಾಗಿದ್ದಾವೆ ದಟ್ ವಿ ಆರ್ ಇನ್ ದ ನ್ಯೂ ಟೆಸ್ಟ್ಮೆಂಟು. ಹಳೆಯ ಒಡಂಬಡಿಕೆಯಲ್ಲಿ ಒಂದು ವಚನ ಇದೆ, ಅದನ್ನು ನಾನು ಓದ್ತಾನೆ. ಬುಕ್ ಆಫ್ ಡ್ಯೂಟ್ರೋನಮಿ ಚಾಪ್ಟರ್ 6, ಡ್ಯೂಟ್ರೋನಮಿ ಚಾಪ್ಟರ್ 6 ಆ್ಯಂಡ್ ವರ್ಸ್ 25 ಹೀಗೆ ಹೇಳುತ್ತೆ. ಬುಕ್ ಆಫ್ ಡ್ಯೂಟ್ರೋನಮಿ ಚಾಪ್ಟರ್ 6 ಆ್ಯಂಡ್ ವರ್ಸ್ 25. ನಿಮ್ಮ ಕನ್ನಡ ಬೈಬಲಲ್ಲಿ ಓದ್ಕೊಳ್ರಿ. ಆ್ಯಂಡ್ ಇಟ್ ಶಾಲ್ ಬಿ ಆರ್ ರೈಚಸ್ನೆಸ್ ಇಫ್ ವಿ ಅಬ್ಸರ್ವ್ ಟು ಡೂ ಆಲ್ ದ ಕಮ್ಯಾಂಡ್ಮೆಂಟ್ಸ್ ಬಿಫೋರ್ ದ ಲಾರ್ಡ್ ಆರ್ ಗಾಡ್ ಹ್ಯಾಸ್ ಹಿ ಹ್ಯಾಸ್ ಕಮ್ಯಾಂಡೆಡ್ ಅಸ್ ಟು ಡೂ.
ಏನು ಹೇಳ್ತದೇನೆ ಅಂದರೆ ನಾವು ನೀತಿವಂತರಾಗಬೇಕೆಂದ್ರೆ ನಾವು ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆದ್ರೆ ನಾವು ನೀತಿವಂತರಾಗ್ತದೆ. ಯಾವ ಮನುಷ್ಯನಿಗೂ ಇದು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ನಾವೇನಾಗ್ತಾ ಇದ್ದೇವೆ, ನಾವು ಹಳೆ ಒಡಂಬಡಿಕೆಯಲ್ಲಿ ವೆನ್ ವಿ ಬ್ರೇಕ್ ದ ಲಾ ವಿ ಬಿಕಮ್ ಅನ್ರೈಚಸ್ ಪೀಪಲ್. ವಿ ಡೋಂಟ್ ಕಮ್ ಅಪ್ ಟು ದ ಸ್ಟ್ಯಾಂಡರ್ಡ್ ಆಫ್ ಗಾಡ್. ದೇವರು ಮನುಷ್ಯರಿಗೆ ಒಂದು ಸ್ಟ್ಯಾಂಡರ್ಡ್ ಮಾಡಿ ಇಟ್ಟಿದ್ರು. ಅದು ಏನೆಂದರೆ ನಾವು ನೀತಿವಂತರಾಗಬೇಕೆಂದ್ರೆ ಇವೆಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯಾಗ ನಾವು ವಿ ಬಿಕಮ್ ದ ರೈಚಸ್ನೆಸ್ ಆಫ್ ಗಾಡ್. ಬಟ್ ಇಟ್ ವಾಸ್ ಜಸ್ಟ್ ನಾಟ್ ಪಾಸಿಬಲ್. ದೇವರು ಲೋಕ ನೋಡ್ತಾ ಇದ್ರು, ಮನುಷ್ಯರನ್ನು ನೋಡ್ತಾ ಇದ್ರು. ಇವರಿಗೆ ನನ್ನ ಸ್ಟ್ಯಾಂಡರ್ಡ್ ರೀಚ್ ಆಗಲಿಕ್ಕೆ ಆಗುವುದೇ ಇಲ್ಲ. ಇವರು ಮತ್ತೆ ಪಾಪ ಮಾಡ್ತಿದ್ರು, ಮತ್ತೆ ಯಜ್ಞನೋಗಿ ತಗೊಂಡೋಗ್ತಿದ್ರು, ಮತ್ತೆ ಪಾಪ ಮಾಡ್ತಿದ್ರು. ಇದೇ ನಡೆದಿತ್ತು. ಆದರೆ ಪ್ರಿಯರೇ, ಇವತ್ತು ನಾವು ದೇವರಿಗೆ ಎಷ್ಟು ಸ್ತೋತ್ರ ಸಲ್ಲಿಸ್ತೇವೆ ದಟ್ ಬಿಕಾಸ್ ಆಫ್ ಜೀಸಸ್, ಯೇಸು ಸ್ವಾಮಿ, ಹೀ ಬಿಕೇಮ್ ದ ರೈಚಸ್ನೆಸ್ ಫಾರ್ ಆಲ್ ಆಫ್ ಅಸ್. ಹೀ took all the laws upon him. ಅವರು ಒಬ್ಬರೇ who kept all the laws that, and he was the only one who reached the target that the Lord God had kept for you and for me. ನಮಗೋಸ್ಕರ ಏನೋ ಒಂದು ಟಾರ್ಗೆಟ್ ಇಟ್ಟಿದ್ರು, ಏನೋ ಒಂದು ಸ್ಟ್ಯಾಂಡರ್ಡ್ ಇಟ್ಟಿದ್ರು. ಮನುಷ್ಯನು ನೀತಿವಂತನಾಗಬೇಕಂದ್ರೆ ಈ ಸ್ಟ್ಯಾಂಡರ್ಡ್ಗೆ ಬರಬೇಕಂತ ಏನು ದೇವರು ಇಟ್ಟಿದ್ರು, ದ್ಯಾಟ್ Jesus fulfilled it for you and for me. ಇವತ್ತು ನಾವು ಎಷ್ಟು ಸ್ವಾಮಿಗೆ ಸ್ತೋತ್ರ ಸಲ್ಲಿಸಿದ್ರು ಕಡಿಮೆ. ಯಾಕೆಂದರೆ ಅವರು ನಮ್ಮಗೋಸ್ಕರ ಪಾಪ ಆದರು. He became a curse for us. But in all those things, ಪ್ರತಿಯೊಂದು ವಿಷಯದಲ್ಲಿ he did not sin. ಅವರು ಪಾಪ ಮಾಡಿಲ್ಲ. ಅಷ್ಟೇ ಅಲ್ಲ, ಅವರು ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆದ್ರು. He kept up with all the commandments and all the laws of the Old Testament. ಮೋಶೆದು ಪ್ರತಿಯೊಂದು ಆಜ್ಞೆಯನ್ನು ಯೇಸು ಸ್ವಾಮಿ ಒಬ್ಬರೇ ಅದನ್ನು he reached it and he fulfilled it. ದೇವರ ವಾಕ್ಯದಲ್ಲಿ ಇನ್ನೊಂದು ನಾವು ವಚನ ನೋಡ್ಕೊಳ್ತೇವೆ. 2 ಕೊರಿಂಥ ಅದ 5ನೇ ವಚನ, ದ 2 Corinthians chapter 5 and verse 21 ಹೀಗೆ ಹೇಳುತ್ತೆ ಅಂದರೆ, for he hath made him to be sin for us, we who knew no sin, that we might be the righteousness of God in him. Amen. He became sin. Who became sin for us? Jesus became sin for us. ಪ್ರಿಯರೇ, ದಿಸ್ ಇಸ್ ಸೋ ವೆರಿ ಇಂಪಾರ್ಟೆಂಟ್. ನಾವು ನೀತಿವಂತರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಆದರೆ ಇವತ್ತೊಂದು ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾವೆ. ಅನೇಕರು ನಾವು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿದ್ದೇವೆ. ನಾವು ಹುಟ್ಟಿದಂದ ಸಭೆಗೆ ಹೋಗ್ತವೆ, ನಾವು ಸಭೆಯಲ್ಲೇ ಬೆಳೆದಿದ್ದೇವೆ. ಸಭೆದು ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿ ಪಾರ್ಟ್ ತೊಗೊಂಡಿದ್ದಾವೆ. ಸಭೆದು ಟ್ರೆಡಿಷನ್ಸನ್ನು ಫುಲ್ಫಿಲ್ ಮಾಡಿದ್ದಾವೆ, ಸಭೆಲೇ ಇದ್ದಾವೆ. ಆದರೆ ಇವತ್ತೊಂದು ಪ್ರಶ್ನೆ, ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದರೆ ಅಷ್ಟೇ ನೀತಿವಂತರಾಗ್ತವಾ? ಅಥವಾ ನೀತಿವಂತನಾಗಬೇಕಾದ್ರೆ ನಾವು ಏನು ಮಾಡಬೇಕು? ಹೂ ಈಸ್ ಕಾಲ್ಡ್ ಆಸ್ ದ ರೈಚಸ್ನೆಸ್ ಆಫ್ ಗಾಡ್? ಇವತ್ತು ನಾವು ಹಳೆ ಒಡಂಬಡಿಕೆಯಲ್ಲಿ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೀತಿವಂತರಾಗುವುದು ಅಸಾಧ್ಯ ಆಗಿತ್ತು. ಆದರೆ ಈಗ ನಾವು ವಚನ ನೋಡಿದಂಗೆ, ಯಾರಿಗೆ ಪಾಪ ಗೊತ್ತಿಲ್ಲವೋ ಅವರು ನಮಗೋಸ್ಕರ ಪಾಪ ಆಗಿ ನಮಗೋಸ್ಕರ ಅವರು ನೀತಿವಂತರಾದರು, ನಮ್ಮನ್ನು ನೀತಿವಂತರಾಗಿ ಮಾಡಿದರು. ಹಿ ಬಿಕೇಮ್ ಸಿನ್ ಸೊ ಯು ಆ್ಯಂಡ್ ಐ ಕ್ಯಾನ್ ಬಿಕಮ್ ರೈಚಸ್. ವೈ ಶುಡ್ ವಿ ಬಿಕಮ್ ರೈಚಸ್? ನಾವು ನೀತಿವಂತರು ಯಾಕಾಗಬೇಕು? ನಾವು ನೀತಿವಂತರಾಗದೇ ಇದ್ದರೆ ನಾವು ದೇವರ ರಾಜ್ಯವನ್ನು ಸೇರುವುದಿಲ್ಲ. ನಾವು ನೀತಿವಂತರಾಗದೇ ಇದ್ದರೆ ನೀತಿವಂತರ ಆಶೀರ್ವಾದ ನಮ್ಮ ಮೇಲೆ ಬರುವುದಿಲ್ಲ. ಅನೇಕ ಸರ್ತೆ ನಾವು ಮೋಸಕ್ಕೆ ಒಳಗಾಗಿದ್ದೇವೆ. ಏನೆಂದರೆ, ನಾನು ಚರ್ಚಿಗೆ ಹೋಗ್ತಾನೆ, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದಾನೆ, ಅದಕ್ಕೆ ಸ್ವರ್ಗ ನನಗೆ ಗ್ಯಾರಂಟಿ. ಪ್ಲೀಸ್, ಇದು ಒಂದು ತಪ್ಪು, ಒಂದು ಸುಳ್ಳು. ಸೈತಾನ ನಮಗೆ ಹೇಳಿದ್ದಾನೆ, ಸಭೆಗೆ ಹೋಗೋದು ಒಳ್ಳೆಯದೇ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವೆ, ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಆರ್ ವಿ ದ ರೈಚಸ್ನೆಸ್ ಆಫ್ ಕ್ರೈಸ್ಟ್? ನಾವು ದಿನನಿತ್ಯ ಬೆಳಿಗ್ಗೆ ಎದ್ದಾಗ ನಾನು ಹೇಳ್ತಾನೆ, ಲಾರ್ಡ್, ಐ ಥ್ಯಾಂಕ್ ಯು ದಟ್ ಐ ಆಮ್ ದ ರೈಚಸ್ನೆಸ್ ಆಫ್ ಕ್ರೈಸ್ಟ್. ಹೂ ಮೇಡ್ ಮೀ ರೈಚಸ್? Not by me going to church, not by my good deeds, not by any influence, or not because of any family background. It is only because of Jesus.
ಇವತ್ತು ನಾವು ಇಷ್ಟು ಸಂತೋಷವಾಗಿದ್ದೇವೆ, ಯಾಕೆಂದರೆ ನಮಗೆ ದೇವರ ಆಶೀರ್ವಾದ ಮಾಡಿದ್ದಾರೆ. ಪ್ರೇಸ್ ಗಾಡ್. ಇವತ್ತು ನಮ್ಮ ಮನೆಗೆ ವಾಕ್ಯ ಬರ್ತದೆ. ಇಷ್ಟೋ ವರ್ಷದಿಂದ ನಾವು ಟಿ ವಿಲಿ ಪ್ರೋಗ್ರಾಮ್ ನೋಡ್ತಾನೇ ಇದ್ದೇವೆ, ಆದರೆ ಕೆಲವರ ಮನಸ್ಸಿಗೆ ಇನ್ನೂ ಹೋಗಲಿಲ್ಲ. ಏನೆಂದರೆ, ನಾನು ರಕ್ಷಣೆ ಹೊಂದದೇ ಇದ್ದರೆ ನಾನು ನೀತಿವಂತರ ಪಟ್ಟೀಲಿ ನಾನಿಲ್ಲ. ಪ್ಲೀಸ್ ತಪ್ಪು ತಿಳ್ಕೊಳ್ಬೇಡ್ರಿ ಸಹೋದರ ಸಹೋದರಿಯರೇ. ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ಆಗುವುದಿಲ್ಲ. ನಾವು ನೀತಿವಂತರಾಗುವುದು ಹೇಗೆ ಅಂತ ದೇವರ ವಾಕ್ಯದಲ್ಲಿ ರೋಮದ ಪುಸ್ತಕ, ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 10 ವರ್ಸ್ 9 and 10. ರೋಮ 10ನೇ ಅಧ್ಯಾಯ 9 ಹಾಗೂ 10ನೇ ವಚನ ಹೀಗೆ ಹೇಳುತ್ತೆ, ದಟ್ ಇಫ್ thou shalt confess with thy mouth the Lord Jesus and shall believe in thy heart that God has raised him from the dead, thou shalt be saved. For with the heart man believeth unto righteousness, and with the mouth confesses is made unto salvation. ನಾವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ನಾವು ನೀತಿವಂತರಾಗ್ತವೆ. ಲೆಟ್ ಮೀ ಫಸ್ಟ್ ಟೆಲ್ ಯು ದ್ಯಾಟ್ ನೀನು ನಾನು ನೀತಿವಂತರಾಗಿಲ್ಲ ಅಂದರೆ ಸ್ವರ್ಗಗೆ ನಾವು ಸೇರುವುದಿಲ್ಲ. ಒಬ್ಬರು ನನಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರು. ಅವರು ನನಗೆ ಕೆಲವು ವಿಷಯಗಳು ಹೇಳ್ತಾ ಇದ್ರು, ನಾನು ಕೆಲವು ವಿಷಯಗಳು ಹೇಳಿದೆ. ಹೀಗೆ ನಮ್ಮ ಕನ್ವರ್ಸೇಷನಲ್ಲಿ ನಾನು ಕೇಳಿದೆ, ನೀವು ರಕ್ಷಣೆ ಹೊಂದಿದ್ದೀರಾ? ಅದಕ್ಕೆ ಅವ್ರು ಹೇಳಿದರು, ನಾವು ಹುಟ್ಟಿಂದ ನಾವು ಕ್ರೈಸ್ತರೇ, ನಾವು ಹುಟ್ಟಿದಿಂದ ನಾವು ಸಭೆಗೆ ಹೋಗ್ತೇವೆ, ನಮಗೆ ಚರ್ಚಲ್ಲಿ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಆಗಿದೆ, ನಮಗೆ ಚರ್ಚಲ್ಲಿ ದುಡಿಗನ್ನ ಆಗಿದೆ, ನಾವು ಚರ್ಚಲ್ಲಿ ಯೂತ್ ಫೆಲೋಶಿಪ್ಪಲ್ಲಿ ನಾವು ಪಾಠ ತಗೊಳ್ತೇವೆ, ನಾವು ಸಂಡೇ ಸ್ಕೂಲ್ ಟೀಚರ್ ಆಗಿದ್ದೇವೆ, ನಾವು ಬೋರ್ಡ್ ಮೆಂಬರ್ ಆಗಿದ್ದೇವೆ, ನಾವು ಇದು ಆಗಿದ್ದೇವೆ, ನಾವು ಅದು ಆಗಿದ್ದೇವೆ. ಪ್ರೇಸ್ ಗಾಡ್, ಇಟ್ಸ್ ವಂಡರ್ಫುಲ್. ಬಟ್ ಮೈ ಕ್ವಶನ್ ವಾಸ್, ನೀವು ರಕ್ಷಣೆ ಹೊಂದಿದ್ದೀರಾ? ಅದಕ್ಕೆ ಅವ್ರಿಗೆ ತುಂಬ ಕೋಪ ಬಂತು ನನ್ನ ಮೇಲೆ. ಯಾಕೆ ಇದು ಪ್ರಶ್ನೆ ಕೇಳ್ತಾ ಇದ್ದೀರಾ? ಪ್ರಿಯರೇ, ಇದು ನಮ್ಮ ಒಳ್ಳೆಯದಕ್ಕೆ ನಾವು ಪ್ರಶ್ನೆ ಕೇಳಲಿಲ್ಲ. ಇದು ನಿಮ್ಮ ಒಳ್ಳೆಯದಕ್ಕೆ ನಾವು ಸಾರಿ ಪ್ರತಿಯೊಬ್ಬರು ಪ್ರೀಚರ್ ಬಂದು ಕೂಗಿ ಹೇಳ್ತಾ ಇದ್ದಾರೆ ಅಂದರೆ, ರಕ್ಷಣೆ ಹೊಂದ್ರಿ. ದೇವರ ವಾಕ್ಯ ಸುಳ್ಳಾಗಲ್ಲ ಪ್ರಿಯರೇ. ಇವತ್ತು ದೇವರ ವಾಕ್ಯ ಇಷ್ಟು ಧಾರಾಳವಾಗಿ ನಮಗೆ ಸಿಗ್ತಾ ಇದೆ. ಇಷ್ಟು ಜನ ನಾವು ಮೋಸ ಹೋಗ್ತಾ ಇದ್ದೇವೆ. ನಾನು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿದವಳು. ನಾನು ಕ್ರೈಸ್ತ ಚರ್ಚಲ್ಲೇ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಪಾರ್ಟ್ ತಗೊಳ್ತಾ ಇದ್ದೆ. ಅಲ್ಲೇ ನನಗೆ ನಾಮಕರಣ ಆಯಿತು, ಅಲ್ಲೇ ನಾನು ಸಂಡೇ ಸ್ಕೂಲ್ ಹೋಗ್ತಾ ಇದ್ದೆ, ಅಲ್ಲೇ ಯೂತ್ ಫೆಲೋಶಿಪ್ಪಲ್ಲಿದ್ದೆ, ಕಾಯರಲ್ಲಿ ಇದ್ದೆ, ವುಮೆನ್ಸ್ ಮೀಟಿಂಗಲ್ಲಿ ಇದ್ದೆ, ಸಂಡೇ ಸ್ಕೂಲ್ ಟೀಚರ್ ಆಗಿದೆ. ಬಟ್ ಐ ವಾಸ್ ನಾಟ್ ಅ ರೈಚಸ್ ವುಮೆನ್. ನಾನು ನೀತಿವಂತಳ ಆಗಿರಲಿಲ್ಲ ಅಂಟಿಲ್ ಒನ್ ಡೇ ಒಬ್ಬ ಸೇವಕರು ಬಂದು ಹೇಳಿದ್ರಂದರೆ, ಯೇಸು ಸ್ವಾಮಿಯನ್ನು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ನೀವು ನೀತಿವಂತರಾಗ್ತೀರಿ, ಆವಾಗ ಸ್ವರ್ಗ ನಿಮ್ಮದು. ಎಷ್ಟೋ ಸರ್ತೆ ನಾವು ಈ ವಿಷಯಕ್ಕೆ ಆರ್ಗ್ಯೂ ಮಾಡ್ತೇವೆ. ಈ ವಿಷಯಕ್ಕೆ ನನಗೆ ಸಿಟ್ಟು ಬರುತ್ತೆ. ಏನು ನೀವು ನಮಗೆ ಹೇಳ್ತಾ ಇದ್ದೀರಿ? ಇದು ಯಾವ ಪ್ರೀಚರು, ಯಾವ ಸೇವಕರು ಅವರ ಒಳ್ಳೆಯದಕ್ಕೆ ಹೇಳ್ತಾ ಇಲ್ಲ. ಈ ಪ್ರೋಗ್ರಾಮ್ ನೋಡುವ ಸಹೋದರ ಸಹೋದರಿಯರಿಗೆ ಹೇಳ್ತಾ ಇದ್ದೇವೆ ಏನೆಂದರೆ, ಧಾರಾಳವಾಗಿ ವಾಕ್ಯ ನಿಮ್ಮ ಮನೇಲಿ ನೀವು ಕುತ್ಕೊಂಡ ಸೋಫಾ ಸೆಟ್ ಮೇಲೇ ಬರ್ತಾ ಇದೆ. ನೀವು ಏನೂ ಕಷ್ಟಪಡ್ತಾ ಇಲ್ಲ. ಒಂದೇ ಸಿಂಪಲ್ ಆಗಿ, ಸ್ವಾಮಿ ನನ್ನ ಹೃದಯದಲ್ಲಿ ಬಾ. That's all that you have to cry out to God. Say, Lord, ಸೇವ್ ಮೀ, ಐ ಆಮ್ ಅ ಸಿನ್ನರ್. ಪ್ರಿಯರೇ, ಅಲ್ಲಿ ಹೋಗು, ಇಲ್ಲಿ ಹೋಗು, ಇಷ್ಟು ದುಡ್ಡು ಖರ್ಚು ಮಾಡು, ಅಷ್ಟು ಮಾಡು, ಅಥವಾ ಇದು ಮಾಡು, ಅದು ಮಾಡು ಅಂತ ಏನೂ ಹೇಳ್ತಾ ಇಲ್ಲ. ಆಲ್ ದ್ಯಾಟ್ ಇಟ್ ಈಸ್ ಸೋ ಸಿಂಪಲ್. ನಾನೊಂದು ಸಂಗತಿಯನ್ನು ನೋಡಿದ್ದೇನೆ, ವೆನ್ ಎವರ್ ಸಮಥಿಂಗ್ ಈಸ್ ಗಿವನ್ ಫ್ರೀ, ಸಮಥಿಂಗ್ ಈಸ್ ಗಿವನ್ ಚೀಪ್, ಸಮಥಿಂಗ್ ಈಸ್ ಗಿವನ್ ವಿದೌಟ್ ಎನಿ ಟಾಸ್ಕ್ ಟು ಬಿ ಪರ್ಫಾರ್ಮ್, ವಿ ಡೋಂಟ್ ಕೇರ್ ಫಾರ್ ದ್ಯಾಟ್. ಅದೇ ಈ ಸಂಗತಿಗೆ ಏನಾದರೂ 1 ಲಕ್ಷ ಅಥವಾ 2 ಲಕ್ಷ ನೀವು ಖರ್ಚು ಮಾಡಿ ತಗೊಳ್ತಿದ್ರು. ಆದರೆ ಯೇಸು ಸ್ವಾಮಿ ನಮಗೆ ಧಾರಾಳವಾಗಿ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಸ್ವಾಮಿ ಇಲ್ಲಿ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 10 ವರ್ಸ್ 9 and 10 ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಬರೇ ಸಿಂಪಲ್ ಆಗಿ ಬಾಯಿಂದ ಅರಿಕೆ ಮಾಡ್ರಿ, ಹೃದಯದಿಂದ ನಂಬ್ರಿ, ಆವಾಗ ನಿಮಗೆ ರಕ್ಷಣೆ ಆಗೋದು, ಆವಾಗ ನೀವು ನಾನು ನೀತಿವಂತ ಆಗ್ತಾನೆ.
ನಾನು ಈ ಪ್ರಶ್ನೆ ಹಾಕಿದ್ದೆ ಆ ಪ್ರೀಚರ್ಗೆ, ಅವ್ರು ನಮ್ಮ ಮನೆಗೆ ಬಂದಾಗ ಅವ್ರು ಹೇಳಿದರು, ನೀವು ರಕ್ಷಣೆ ಹೊಂದಬೇಕು. ಐ ಸೆಡ್ ವಾಟ್ ನಾನ್ಸೆನ್ಸ್, ನಾನು ಯಾಕೆ ರಕ್ಷಣೆ ಹೊಂದಬೇಕು? ಐ ಆಮ್ ಬಾರ್ನ್ ಇನ್ ಅ ಕ್ರಿಶ್ಚಿಯನ್ ಫ್ಯಾಮಿಲಿ. ಐ ಆಮ್ ಸಚ್ ಅ ಆಕ್ಟಿವ್ ಪರ್ಸನ್ ಇನ್ ದ ಚರ್ಚ್. ಐ ಡೋಂಟ್ ಹ್ಯಾವ್ ಟು accept him. I have the right to go to heaven. ನನಗೆ ಆವಾಗ ಅವ್ರು ಇಷ್ಟು ಹೇಳ್ತಾ ಇದ್ರು ಅರ್ಥ ಆಗ್ತಾ ಇರಲಿಲ್ಲ. ಇವತ್ತು ನಿಮಗೂ ಹಾಗೆ ಇರ್ಬೋದು. ಕೆಲವರು ಈ ಪ್ರೋಗ್ರಾಮ್ ನೋಡುವವರು ದಯಮಾಡಿ ಸ್ವಲ್ಪ ಹೊತ್ತು ವಿಚಾರ ಮಾಡಿರಿ. ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಬರೀ ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಿ ನಾನು ಪರಲೋಕಕ್ಕೆ ಹೋಗಲ್ಲ. ಯೇಸು ಸ್ವಾಮಿ ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಿಲ್ಲ. He didn't come here. Jesus didn't come to this world to establish a religion. He came here to have a relationship between mankind and God. That relationship came when you and I accepted the Lord. ಇವತ್ತು ರಕ್ಷಣೆ ಬರೀ ಕ್ರೈಸ್ತರಿಗೆ ಅಂತ ಇಲ್ಲ. ರಕ್ಷಣೆ ಈ ಲೋಕದಲ್ಲಿ ಹುಟ್ಟಿದ ಪ್ರತಿ ಒಬ್ಬರಿಗೆ ರಕ್ಷಣೆ ಆಗಲೇಬೇಕು. Every mankind that is born on this face of the earth, no matter which country you are, what color you are, what creed you are, from which continent you belong, it just doesn't bother. All that it needs is every mankind has to accept the Lord as their personal savior. ಇವತ್ತು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ? ಯಾಕೆಂದರೆ ಮುಂದೆ ನಾವು ನೋಡ್ತೇವೆ ನೀತಿವಂತರಾದರೆ ಅವರ ಆಶೀರ್ವಾದ ಏನು. How God differentiates between a righteous man and a wicked man. ವಿಕೆಡ್ ಮ್ಯಾನ್ ಹೇಳುವಾಗ ನಮಗೆ ದಕ್ಕಾಗುತ್ತೆ. ನಾನು ಬೈಬಲ್ ಓದುವಾಗ ಪ್ರತಿ ಸರ್ತಿ ವಿಕೆಡ್ ಮ್ಯಾನ್ ಬಂದಾಗ ನನಗೆ ಒಂಥರ ಆಗುತ್ತೆ ಮನಸ್ಸಲ್ಲಿ. ಯಾಕೆಂದರೆ ವೆನ್ ಗಾಡ್ ಲುಕ್ಸ್ ಎಟ್ ಯು, ಇಫ್ ಯು ಆರ್ ನಾಟ್ ವಾಶ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್, ಯು ಆರ್ ನಾಟ್ ರೈಚಸ್. ಇಫ್ ಐ ಆಮ್ ನಾಟ್ ರೈಚಸ್, ಇಫ್ ಐ ಆಮ್ ನಾಟ್ ಕವರ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್, ನಾನು ನೀತಿವಂತರಾಗದಿದ್ದರೆ ನಾನು ದುಷ್ಟಲೇ. ಐದರ್ ಐ ಶುಡ್ ಬಿ ಅ ರೈಚಸ್ ಆರ್ ಐ ಶುಡ್ ಬಿ ವಿಕೆಡ್. ವಾಟ್ ಆಮ್ ಐ ಟುಡೇ? ನೀತಿವಂತರಾದರೆ ಪ್ರಿಯರೇ ಇಷ್ಟು ಸುಲಭವಿದೆ. ಯಾಕೆ ನಾವು ಸುಮ್ಮನೆ ನಮ್ಮ ಬಾಯನ್ನು ತೆಗೆದು, ನಮ್ಮ ಹೃದಯದಿಂದ ನಂಬಿ ಬಾಯನ್ನು ತೆಗೆದು, ಸ್ವಾಮಿ ನನಗೆ ನನ್ನ ಹೃದಯದಲ್ಲಿ ಬಾ, ನಾನು ನಂಬ್ತಾನೆ ನೀನು ನನ್ನಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟು ಸ್ವರ್ಗವನ್ನು ಬಿಟ್ಟು ಇಲ್ಲಿ ಬಂದಿರಿ ಸ್ವಾಮಿ, ಅದಕ್ಕೆ ಸ್ತೋತ್ರ. ಇನ್ನೊಂದು ವಚನ ನಾವು ಅಲ್ಲೇ ಓದ್ಕೊಳ್ತೇವೆ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 10 and verse 4 ಹೀಗೆ ಹೇಳುತ್ತೆ, ಫಾರ್ ಕ್ರೈಸ್ಟ್ ಈಸ್ ದ ಎಂಡ್ ಆಫ್ ದ ಲಾ ಫಾರ್ ರೈಚಸ್ನೆಸ್ ಟು ಎವ್ರಿ ಒನ್ ದಟ್ ಬಿಲೀವeth. Hallelujah. He is the end of the law. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಓದ್ರಿ ನೀವು, ಆ ನಿಯಮಗಳನ್ನು ಓದಿದರೆ ನಾವು ಒಂದೂ ಕೈಕೊಂಡು ನಡಿಲಿಕ್ಕೆ ಆಗಲ್ಲ. ನಾವೆಂದೂ ನೀತಿವಂತರಾಗ್ತಿದ್ದಿಲ್ಲ. ನನ್ನ ಗತಿ ಏನೆಂದರೆ ನರಕನೇ ನಮ್ಮ ಗತಿ ಆಗ್ತಿತ್ತು. ನಾವು ನರಕಕ್ಕೆ ಹೋಗಬಾರ್ದು, ನಾವು ನಾಶವಾಗಿ ಹೋಗಬಾರ್ದು, ನಾವು ನಿತ್ಯ ಜೀವ ಪಡ್ಕೊಳ್ಬೇಕು, ನಾವು ಸ್ವಾಮಿ ಜೊತೆ ಅವರ ಸಂಗಡ ಯಾವಾಗಲೂ ಇರಬೇಕಂತ ಹೇಳಿ God so loved the world that he gave his only begotten son. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ನಮ್ಮಗೋಸ್ಕರ ಕೊಟ್ಟರು. ಯಾಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದು ಅಂಥ ಮರಣ ಸಾಯಬೇಕಾಗಿತ್ತು? ಅಂಥ ಶಾಪ ಅವರ ಮೇಲೆ ಬರಬೇಕಿತ್ತು. ಇಫ್ ಯು ರೀಡ್ ದ ಬುಕ್ ಆಫ್ ಐಸಾಯ ಚಾಪ್ಟರ್ 53, ಆ ವಚನಗಳನ್ನು ಓದಿದರೆ ವಾಕ್ಯ ಹೀಗೆ ಹೇಳುತ್ತೆ ಅಂದರೆ, ಅವನು ಮನುಷ್ಯನಂಗೆನೇ ಕಂಡಿಲ್ಲ. He looked like a worm. He didn't even look like a human being. You know why he became that? For only to see that you and I become righteous. ಇವತ್ತು ನಾವು ದೊಡ್ಡ ಪ್ರಸಂಗ ಮಾಡ್ತೇವೆ, ಎಷ್ಟೋ ಆಶೀರ್ವಾದ ವಿಷಯ ಮಾತಾಡ್ತೇವೆ, ಎಷ್ಟೋ ಬ್ಲೆಸ್ಸಿಂಗ್ ವಿಷಯ ಮಾತಾಡ್ತೇವೆ, ಡಾಕ್ಟ್ರಿನ್ಸ್ ವಿಷಯ ಮಾತಾಡ್ತೇವೆ, ಇಷ್ಟೊಂದು ಸಂಗತಿ. ಬಟ್ ದ ರೂಟ್, the beginning is that you and I should be righteous. You and I should accept the Lord as our personal savior. ಈ ಸೇವಕರು ಬಂದು ನನಗೆ ಹೇಳಿದಾಗ the Spirit of God convinced me. ಇನ್ನೊಂದು ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತಾನೆ, ಯಾರದೇ ವಾಕ್ಯ ನಮಗೆ ಬದಲಾವಣೆ ಆಗಲ್ಲ, ದೇವರ ಆತ್ಮ ನಮ್ಮ ಮೇಲೆ ಬಂದಾಗ. ಬಿಕಾಸ್ the Spirit of God is a gentle spirit. He convicts us. He doesn't condemn us. It is the devil who condemns. ಸೈತಾನ ನಮಗೆ ಕಂಡೆಮ್ ಮಾಡ್ತಾನೆ. ನೋಡಿ, ನೀನು ಪಾಪಿ ಅಂತ ಹೇಳ್ತಾನೆ ನಿಜ, ಆದರೆ ಪಾಪದಿಂದ ಹೊರಗೆ ಬರಲಿಕ್ಕೆ ದಾರಿ ಮಾತ್ರ ಅವನು ತೋರಿಸುವುದಿಲ್ಲ. ಆದರೆ ಪವಿತ್ರಾತ್ಮನ ಕಾಲದಲ್ಲಿ ನಾವಿದ್ದೇವೆ ಪ್ರಿಯರೇ. ರಕ್ಷಣೆ ಮಾರ್ಗದಲ್ಲಿ ನಾವು
ಅಷ್ಟು ಸಮೀಪ ಆಗಿದ್ದಾವೆ. ವೆರಿ ಜಸ್ಟ್ ಸಿಂಪಲ್ ಥಿಂಗ್ ಟು ಸೇ ಲಾರ್ಡ್ ಐ ಬಿಲೀವ್ ಇನ್ ಯು, ಲಾರ್ಡ್ ಯು ಆರ್ ಮೈ ಗಾಡ್ ಅಂತ ಜಸ್ಟ್ ನಾವು ಬಾಯಿ ತೆಗೆದು ನಾವು ಯಾವಾಗ ಯೇಸು ಸ್ವಾಮಿಯ ನಮ್ಮ ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡ್ತೇವೆ, ಹಿ ಕಮ್ಸ್ ಇನ್ ಟು ಅವರ್ ಹಾರ್ಟ್. ದ ವೆರಿ ಮಿನಿಟ್ ಅವ್ರು ನಮ್ಮ ಜೀವನದಲ್ಲಿ ಬಂದಾಗ ನೀತಿವಂತನಾಗಿ ನಮಗೆ ಪಟ್ಟಿ ಬರುತ್ತೆ. ವೆನ್ ಗಾಡ್, ಪರಲೋಕದಲ್ಲಿದ್ದ ನಮ್ಮ ತಂದೆ ನಿನ್ನನ್ನು ನನ್ನನ್ನು ನೋಡುವಾಗ ಹಿ ಸೀಸ್ ಅಸ್ ಕವರ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್. ಯೇಸುವಿನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ. ಯೇಸುವಿನ ರಕ್ತ ನಮ್ಮ ಮೇಲೆ ಇರುವ ಕಾರಣ ನೀನು ನಾನು ನೀತಿವಂತರಾಗ್ತೇನೆ. ಪ್ರಿಯರೇ, ವಾಟ್ ಅ ಬ್ಲೆಸ್ಸಿಂಗ್! ನೀತಿವಂತರಾದಾಗ ಏನಾಗುತ್ತೇನೆಂದರೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಇದೆನೋ ಅಷ್ಟು ದೂರ ನಮ್ಮ ದ್ರೋಹವನ್ನು ತೆಗೆದು ಹಾಕ್ತಾರೆ. ನಾವು ಏನಾದರೂ ಈ ಲೋಕದಲ್ಲಿ ತಪ್ಪು ಮಾಡಿದರೆ, ಯಾವುದೇ ಒಂದು ಮನುಷ್ಯನಿಗೆ ಏನೋ ಒಂದು ತಪ್ಪು ಮಾಡಿದರೆ, ಯಾರಿಗೆ ಒಂದು ಏನೋ ಒಂದು ಅಂದಿದ್ರೆ, ನಾವು ಸಾಯೋ ಮುಟ್ಟ ಅವರು ಮರೆಯೋದಿಲ್ಲ. ದೇ ವಿಲ್ ನಾಟ್ ಫರ್ಗೆಟ್. ಗಂಡ ಹೆಂಡತಿಗೆ ಹೇಳಿದರೆ, ಅತ್ತೆ ಸೊಸೆಗೆ ಹೇಳಿದರೆ, ಮಕ್ಕಳು ತಂದೆ ತಾಯಿಗೆ ಹೇಳಿದರೆ, ಕಲೀಗ್ಸ್ಗೆ ಹೇಳಿದರೆ, ಯಾರಿಗೆ ನಾವು ಹೇಳಿದರೆ, ವಿ ವಿಲ್ ನಾಟ್ ಫರ್ಗೆಟ್, ವಿ ವಿಲ್ ಕೀಪ್ ಆನ್, ವಿ ವಿಲ್ ಕ್ಲಿಂಗ್ ಆನ್ ಟು ಇಟ್. ಬಟ್ God says, the minute you say that, Lord, I am sorry for my sin, ಪೂರ್ವಕ್ಕೂ ಪಶ್ಚಿಮಕ್ಕೂ ಯಾಕೆ ಸ್ವಾಮಿ ಹೀಗೆ ಹೇಳಿದಂದರೆ, ಪೂರ್ವ ಪಶ್ಚಿಮ ಎಂದಿಗೂ ಸೇರುವುದಿಲ್ಲ. They can never meet together. Also the Bible says in Isaiah that ನಮ್ಮ ಪಾಪಗಳು ಕಡು ಕೆಂಪಾದರೂ ಅದನ್ನು ಬಿಳಿ ಮಾಡ್ತಾರಂತೆ. ಪ್ರಿಯರೇ, ಯಾಕೆ ನಾವು ಈ ಆಶೀರ್ವಾದವನ್ನು ನಾವು ಇಟ್ಕೊಳ್ಬಾರ್ದು? ನಾವು ಏನು ಹೇಳ್ತೇವೆ ಅಂದರೆ, ಓ ನಾನು ಈ ಸಭೆದವರು, ಓ ನಾನು ಆ ಸಭೆದವರು, ನಮ್ಮ ಸಭೆಯಲ್ಲಿ ಇದು ಮಾಡೋದಿಲ್ಲ, ನಮ್ಮ ಸಭೆ ನೋ ಪ್ರಾಬ್ಲಮ್. ನಿಮ್ಮ ಸಭೆಯಲ್ಲಿ ನನ್ನ ಸಭೆಯಲ್ಲಿ ಏನು ಮಾಡ್ತಾರೋ ಹಾಗೇ ಮಾಡ್ಕೊಂಡು ಹೋಗ. ಬಟ್ ನನ್ನ ಪರ್ಸ್ನಲ್ ಜೀವನದಲ್ಲಿ ದಿಸ್ ಈಸ್ ನಾಟ್ ಟ್ರೆಡಿಷನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಇದು ಒಂದು ಸಂಪ್ರದಾಯ ಅಲ್ಲ. ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡೋದೊಂದು ಸಂಪ್ರದಾಯ ಅಲ್ಲ. ಇಟ್ಸ್ ನಾಟ್, ಇಟ್ ಈಸ್ ಎ ನೆಸೆಸಿಟಿ, ಇಟ್ ಈಸ್ ನಾಟ್ ಎನ್ ಅಡ್ಜಸ್ಟ್ಮೆಂಟ್. ಓ ಚಲ್ತಿಕ ನಾಮ್ ಗಾಡಿ ಅಂತ ಬರೋದಿಲ್ಲ ಇದಕ್ಕೆ. You have to do, I have to accept the Lord Jesus. ಯಾವಾಗ ನಾನು ಯೇಸುವೇ ನನ್ನ ಹೃದಯದಲ್ಲಿ ಬಾ, ನಾನು ಸಭೆ ಬಿಟ್ಟಿಲ್ಲ, ನಾನು ಸಂಡೇ ಸ್ಕೂಲ್ ಟೀಚರ್ ಆದದ್ದು ನಾನು ಬಿಟ್ಟಿಲ್ಲ, ನಾನು ಯೂತ್ ಫೆಲೋಶಿಪ್ ಹೋಗೋದು ಬಿಟ್ಟಿಲ್ಲ, ನಾನು ಅದೇ ಸಭೆಯಲ್ಲಿ ಇದ್ದೆ. ಆದರೆ ನನ್ನ ಒಳಗೆ ನಾನೊಂದು ನೂತನ ಸೃಷ್ಟಿಯಾದೆ. ನನ್ನ ಒಳಗೆ ನಂಗೆ ಗೊತ್ತಾಯಿತು ಯೇಸು ನನ್ನ ಹೃದಯದಲ್ಲಿ ಬಂದಿದ್ದಾರೆ. ಇನ್ನೊಂದು ವಚನ ನಾವು ಓದ್ಕೊಳ್ಳುವ, ದ ಬುಕ್ ಆಫ್ ಮೊದಲನೇ ಯೋಹಾನ, ಅದ ಮೊದಲನೇ ಅಧ್ಯಾಯ 9ನೇ ವಚನ. 1 John chapter 1 and verse 9, it says, if we confess our sins, he is faithful and just to forgive us our sins and to cleanse us from all unrighteousness. He is faithful to cleanse us from all unrighteousness. ಪ್ರಿಯರೇ, all that I want to tell, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ಯೇಸು ನನ್ನ ಹೃದಯದಲ್ಲಿ ಇಲ್ಲ ಅಂದರೆ ಐ ಆಮ್ ಎನ್ ಅನ್ರೈಚಿಯಸ್ ಪರ್ಸನ್. ಇಫ್ ಐ ಆಮ್ ಎನ್ ಅನ್ರೈಚಿಯಸ್ ಪರ್ಸನ್, ಐ ಆಮ್ ಅ ವಿಕೆಡ್ ಪರ್ಸನ್. ಐ ಹ್ಯಾವ್ ನೋ ಹೋಪ್. ಓಪನ್ಲಿ ಸ್ಪೀಕಿಂಗ್, ನನಗೆ ಏನೂ ನಿರೀಕ್ಷೆ ಇಲ್ಲ. ಒಂದ ನಾನು ಸ್ವರ್ಗಕ್ಕೆ ಹೋಗಬೇಕು, ಒಂದ ನಾನು ನರಕಕ್ಕೆ ಹೋಗಬೇಕು. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಇಟ್ ಈಸ್ ಅಪಾಯಿಂಟೆಡ್ ಫಾರ್ ಅ ಮ್ಯಾನ್ ಟು ಡೈ ಒನ್ಸ್ ಆ್ಯಂಡ್ ದೆನ್ ದ ಜಡ್ಜ್ಮೆಂಟ್. ಒಂದೇ ಒಂದು ಸರ್ತಿ ನಮಗೆ ನಾವು ಸಾಯೋದು, ನಮಗೆ ಮರಣ, ಅದ ನಂತರ ನಮಗೆ ನ್ಯಾಯ ತೀರ್ಪಿಗೆ, ನಮಗೆ ಜಡ್ಜ್ಮೆಂಟ್ ಬಂದಾಗ ಸ್ವಾಮಿ ನೋಡ್ತಾರೆ, ರಕ್ಷಣೆ ಹೊಂದಿದಾರ, ಇವರು ನೀತಿವಂತರ. ಇವತ್ತು ನಾವು ನೀತಿವಂತರಾದದ್ದು ಇಟ್ಸ್ ನಾಟ್ ಬಿಕಾಸ್ ಆಫ್ ಮೈ ಗುಡ್ ವರ್ಕ್ಸ್. ಇವತ್ತು ನಾವು ನೀತಿವಂತರಾದದ್ದು ಓ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಒಳ್ಳೇದಿದೆಯಲ್ಲ ಅದಕ್ಕೆ. ನಾವು ನೀತಿವಂತರಾದದ್ದು ನನ್ನಲ್ಲಿ ರಾಯಲ್ ಬ್ಲಡ್ ಇದೆಯಲ್ಲ ಅದಕ್ಕೆ. ನನ್ ಆಫ್ ದಿಸ್ ಥಿಂಗ್ಸ್. ಇವತ್ತು ಸ್ವಾಮಿದ ಕೃಪೆ ಇಷ್ಟಿದೆ ಅಂದರೆ, ಹೈ ಕ್ಲಾಸ್ಗಿಂತ ಹೈ ಕ್ಲಾಸ್ಗೂ ರಕ್ಷಣೆ ಬೇಕು, ಬಡವ್ರಿಗಿಂತ ಬಡವ್ರಿಗೆ, ಲೋ ಕಾಸ್ಟ್ ಜನರಿಗೂ ರಕ್ಷಣೆ ಬೇಕು, ಎಲ್ಲ ಮನುಷ್ಯರಿಗೆ ರಕ್ಷಣೆ ಬೇಕು. ಆ ನೀತಿವಂತರನ್ನು ನೀತಿವಂತರಾಗಿ ಮಾಡಲಿಕ್ಕೆ ಯೇಸು ಸ್ವಾಮಿ ತನ್ನ ಮೇಲೆ ಎಲ್ಲವನ್ನೂ ಹೊತ್ಕೊಂಡ್ರು. ಯಾಕೆ ನಾವು ಬಾಯಿ ತೆಗೆದು ಬರೇ ಯೇಸುವೆ ನನ್ನ ಹೃದಯದಲ್ಲಿ ಬಾ. We confess with our mouth and believe in our heart that Jesus is God. ಅಷ್ಟೇ. So simple. It is as simple as we teaching our children ABCD. ನಮ್ಮ ಚಿಕ್ಕ ಮಕ್ಕಳಿಗೆ ನಾವು ABCD ಹೇಳು, 1 2 3 ಹೇಳು ಅಂತ ಹೇಳ್ತೇವಲ್ಲ, ಹಾಗೆ ನಾವು ಹೇಳ್ತಾ ಇದ್ದೇವೇನೆಂದರೆ, ಯೇಸುವಿನ ಮೇಲೆ ಯಾರು ಹೇಳ್ತಾರೆ ನನಗೆ ನಂಬಿಕೆ ಇಲ್ಲ? ನಂಬಿಕೆ ಇದೆ.
ಇಟ್ಸ್ ಜಸ್ಟ್ ಅ ಸ್ಮಾಲ್ ಲಿಟಲ್ ಥಿಂಗ್ ಟು ಸೇ ಲಾರ್ಡ್ ಕಮ್ ಇನ್ ಟು ಮೈ ಹಾರ್ಟ್. ಬರೀ ಕ್ರೈಸ್ತ ಕುಟುಂಬಕ್ಕೆ ಯೇಸು ಸ್ವಾಮಿ ಬಂದಿಲ್ಲ, ಎಲ್ಲ ಮನುಷ್ಯರಿಗೆ ಬಂದಿದ್ದಾರೆ. ಈ ಪ್ರೋಗ್ರಾಮ್ ನೋಡುವವರು, ಓ ನಮಗೆ ಈ ಟಿ ವಿ ಪ್ರೋಗ್ರಾಮ್ ತುಂಬ ಇಷ್ಟ ಆಗುತ್ತೆ, ಬೇರೆ ಬೇರೆ ಪ್ರಸಂಗಿಗಳು ಬರ್ತಾರೆ, ಒಳ್ಳೊಳ್ಳೆ ಪ್ರಸಂಗ ಆಗ್ತದೆ, ನಮಗೆ ತುಂಬ ಖುಷಿ ಆಗ್ತಾರೆ ಅಂತ ಮೋಸಗೆ ಒಳಗಾಗಬೇಡ್ರಿ. ನೀವು ಯಾವುದೇ ಹಿನ್ನೆಲೆಯಿಂದ ಇರಲಿ, ಆಲ್ ದಟ್ ಯು ನೀಡ್ ಈಸ್ ಜೀಸಸ್. ಯಾಕೆ ಇವತ್ತು ಪ್ರಾರ್ಥನೆ ಮಾಡಬಾರ್ದು? ಯಾಕೆ ಇವತ್ತು ಹೃದಯನ ತೆಗೆದು, ದೇವರೇ ಯೇಸುವೆ ನನ್ನ ಹೃದಯದಲ್ಲಿ ಬಾ, ನನ್ನ ಅನೀತಿವಂತಳು, ಇವತ್ತು ನನ್ನ ನೀತಿವಂತರಾಗಿ ಮಾಡೋದು ಯೇಸುವಿನ ರಕ್ತ. ಪ್ರಾರ್ಥನೆ ಮಾಡುವ. ಸ್ವಾಮಿ, ಈ ವಾಕ್ಯ ಕೊಟ್ಟದಕ್ಕೆ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಾವು ಹುಟ್ಟಿದಾಗದಿಂದ ನಾವು ಪಾಪಿನೇ. ಪ್ರತಿಯೊಬ್ಬರು ಮನುಷ್ಯ ಈ ಲೋಕದಲ್ಲಿ ಹುಟ್ಟಿದವರು ಪಾಪಿನೇ. ಆದರೆ ಸ್ವಾಮಿ, ನಮ್ಮ ಅನೀತಿವಂತನ ತೆಗಿಲಿಕ್ಕೆ ಸ್ವಾಮಿ ನೀವು ಶಿಲ್ಬೆ ಮೇಲೆ ಸತ್ತು ನಮಗೆ ಇವತ್ತು ನೀತಿವಂತರ ಪಟ್ಟಿಯನ್ನು ಕೊಟ್ಟಿದ್ದೀರಿ, ಅದಕ್ಕೆ ಸ್ತೋತ್ರ ಸ್ವಾಮಿ. ಈ ಪ್ರೋಗ್ರಾಮ್ ನೋಡುವವರು ಯಾರೇ ಕರ್ತಾನೆ ಇವತ್ತುವರೆಗೆ ಬಾಯಿ ತೆಗೆದು ಯೇಸುವೇ ನನ್ನ ಹೃದಯದಲ್ಲಿ ಬಾ ಅಂತ ಪ್ರಾರ್ಥಿಸಿಲ್ಲದ್ರೆ ಸ್ವಾಮಿ, ಪವಿತ್ರಾತ್ಮನೇ ಇವತ್ತು ಅವರ ಹೃದಯದಲ್ಲಿ ಕಾರ್ಯ ಮಾಡಿ. ಲೆಟ್ ದ ಸ್ಪಿರಿಟ್ ಆಫ್ ಗಾಡ್ ಕಮ್ upon them, the spirit of conviction come upon them. ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾವು ಏನೂ ಮಾಡಲಿಕ್ಕೆ ಆಗಲ್ಲ. ಪವಿತ್ರಾತ್ಮನೆ ಬಲವಾಗಿ ಚಲಿಸಿ ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ, ಜನರು ರಕ್ಷಣೆ ಹೊಂದಲಿ. ಇಟ್ ಈಸ್ ಸೋ ಸಿಂಪಲ್. ಬರೇ ಬಾಯಿ ತೆಗೆದು ಯೇಸುವೇ ನನ್ನ ಹೃದಯದಲ್ಲಿ ಬಾ, ನಾನು ನಂಬ್ತಾನೆ ನೀನೇ ನನ್ನ ರಕ್ಷಕ ಅಂತ ಇಷ್ಟೇ ನಾವು ಪ್ರಾರ್ಥಿಸಿದೆ, ನಾವು ನೀತಿವಂತರಾಗ್ತೇವೆ. ನೀತಿವಂತರಾದರೆ ನಮಗೆ ಸ್ವರ್ಗ ಗ್ಯಾರಂಟಿ. ನಮಗೆಲ್ಲ ಆಶೀರ್ವಾದಗಳನ್ನು ನೀವು ಇಟ್ಟಿದ್ದೀರಿ ಸ್ವಾಮಿ. ನೀತಿವಂತರ ಪ್ರಾರ್ಥನೆ ದೇವರು ಕೇಳ್ತಾರೆ, ನೀತಿವಂತರ ಮೇಲೆ ದೇವರ ದೃಷ್ಟಿ ಇರುತ್ತೆ. ಅನೇಕ ನೀತಿವಂತರ ಆಶೀರ್ವಾದ ನಮ್ಮ ಮೇಲೆ ಬರುತ್ತೆ ಸ್ವಾಮಿ. ಈ ಪ್ರೋಗ್ರಾಮ್ ನೋಡುವ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇನೆ, ಎಲ್ಲರ ಹೃದಯದಲ್ಲಿ ನೀನು ಬಾ ಸ್ವಾಮಿ. ಹೌದು ಕರ್ತನೆ, ನಮ್ಮ ಹೃದಯ ಎಂಬ ಬಾಗಿಲಲ್ಲಿ ನಿಲ್ತು ನೀವು ತಟ್ತಾ ಇದ್ದೀರಿ. ಇವತ್ತು ನಮ್ಮ ಬಾಗಿಲುಗಳನ್ನು ತೆರೆದು ಪ್ರಾರ್ಥಿಸ್ತೇವೆ. ನಮ್ಮ ಹೃದಯ ಸ್ವಾಮಿ, ನಾವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡ್ತೇವೆ, ನೀವೇ ದೇವರು, ನೀವೇ ಒಬ್ಬರೇ ದೇವರು ಅಂತ ನಾವು ಅರಿಕೆ ಮಾಡ್ತೇವೆ ಸ್ವಾಮಿ. ಸ್ತೋತ್ರ. ಈ ಪ್ರೋಗ್ರಾಮ್ ನೋಡೋ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಬರಲಿ ಸ್ವಾಮಿ. ರಕ್ಷಣೆ ಅವ್ರಿಗೆ ಬರಲಿ, ಕುಟುಂಬ ರಕ್ಷಣೆ ಹೊಂದಲಿ ಸ್ವಾಮಿ. ಎಲ್ಲ ಸೈತಾನ ಕಾರ್ಯ ನಾಶವಾಗಲಿ. ರಕ್ಷಣೆ ಹೊಂದದೆ ಜನರ ಮನಸ್ಸನ್ನು ಮಂಕು ಮಾಡುವ ಸೈತಾನವನ್ನು ಯೇಸು ನಾಮದಲ್ಲಿ ಶಪಿಸ್ತಾನೆ. ಲಾರ್ಡ್, ಐ ರಿಲೀಸ್ ಪೀಪಲ್ ಓ ಗಾಡ್ ಟು ಎಕ್ಸೆಪ್ಟ್ ಯು ಆ್ಯಸ್ ದಿಯರ್ ಪರ್ಸನಲ್ ಸೇವಿಯರ್. ನಾನು ನಂಬ್ತಾನೆ ಸ್ವಾಮಿ ನೀವು ಕಾರ್ಯ ಮಾಡ್ತೀರಿ, ನಾನು ನಂಬ್ತಾನೆ ಪವಿತ್ರಾತ್ಮನೆ ನೀವು ಚಲಿಸ್ತೀರಿ, ನಾನು ನಂಬ್ತಾನೆ ನೀವು ಅನೇಕ ಜನ ರಕ್ಷಣೆ ಹೊಂದಿ ಸ್ವಾಮಿ ನೀತಿವಂತರಂತ ಅನಿಸ್ಕೊಳ್ತಾರೆ. ಅದಕ್ಕೆ ಸ್ತೋತ್ರ ಸ್ವಾಮಿ. ಇದು ಯಾವುದೇ ನಮ್ಮ ಒಳ್ಳೆ ಕಾರ್ಯದಿಂದಲ್ಲ, ಅದಕ್ಕೆ ಬರೀ ಯೇಸುನೇ ಕಾರಣ. ಅದಕ್ಕೆ ಸ್ತೋತ್ರ. ಇನ್ನೊಂದು ಆವರ್ತೆ ಸ್ವಾಮಿ, ನಮ್ಮ ನೀತಿವಂತರಂಗೆ ಮಾಡಿದ್ದಕ್ಕೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ ತಂದೆ, ಆಮೇನ್.